ಆಹ್ವಾನ ಮಾಡಿದ್ವಿ. ಬಟ್ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಅವ್ರಿಗೆ ಬರಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಹೋಮ್ ಮಿನಿಸ್ಟರ್ದು ಟೂರ್ ಇದೆ, ಉಡುಪಿ ಜಿಲ್ಲಾ ಟೂರ್ ಇದೆ. ಸಹಜವಾಗಿ ತಮ್ಮ ಗಮನಕ್ಕೆ ಇರ್ಬೋದು, ಸ್ಥಳೀಯ ಬಿಜೆಪಿ ನಾಯಕರ ಒಂದು ಆರೋಪ ಪರ್ಯಾಯಕ್ಕೆ ಅನುದಾನ ಬಂದಿಲ್ಲ. ನೋಡಿ, ಈಗಾಗಲೇ ಪರ್ಯಾಯಕ್ಕೆ ಅನುದಾನ ಅಂದರೆ ನಾವು ಸಿಟಿ ಬ್ಯೂಟಿಫಿಕೇಷನ್ ಮಾಡ್ತೀವಿ. ಸಿಟಿ ಬ್ಯೂಟಿಫಿಕೇಷನ್ಗೆ ದುಡ್ಡನ್ನು ಕೊಡ್ತೀವಿ. ಪರ್ಯಾಯ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕಳಿಸೋದಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಸಂಸ್ಥೆಗಳು ಎಲ್ಲ ರೀತಿಯಿಂದ ಕೋಆಪರೇಷನ್ ಕೊಡಬೇಕು ಅಂತ ನಮಗೇನು ಮಟ್ಟದವ್ರು ಕೇಳಿದ್ರು ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ನಾವು ಸಿಟಿ ಸುಧಾರಣೆಗೆ ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನವನ್ನು ಉಡುಪಿ ಸಿಟಿಗೆ ನಾವು ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿಯನ್ನು ಬಿಡುಗಡೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪೆಸಿಫಿಕ್ ಆಗಿ ಪರ್ಯಾಯಗೋಸ್ಕರ ಕೆಲವು ಸುಧಾರಣೆಗಳಿಗೆ 10 ಕೋಟಿಯನ್ನು ಕೇಳಿದ್ದೀವಿ. ಅದು ಕೂಡ ಪೈಪ್ಲೈನ್ನಲ್ಲಿದೆ, ಅದು ಕೂಡ ಬಿಡುಗಡೆ ಈಗಾಗಲೇ ಆಗಬೇಕಾಗಿತ್ತು. ಇದು 30 ಕೋಟಿ ಬಂದಿರೋದ್ರಿಂದ ಈಗಾಗಲೇ ಟೆಂಡರ್ ಹಂತದಲ್ಲಿ ಇರೋದ್ರಿಂದ ಅದೊಂಚೂರು ಲೇಟ್ ಆಯಿತು. ಬಟ್ ಆ 10 ಕೋಟಿನೂ ಕೂಡ ನಾನೇನು ಪರ್ಯಾಯಗೋಸ್ಕರ ಅಂತ ಕೇಳಿದೆ, ಅದು ಕೂಡ ಸಿಟಿಗೆ ಆದಷ್ಟು ಬೇಗ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಕೂಡ ಸ್ಯಾಂಕ್ಷನ್ ಆಗಲಿದೆ. ಆಹ್ವಾನ ಮಾಡಿದ್ವಿ. ಬಟ್ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಅವ್ರಿಗೆ ಬರಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಹೋಮ್ ಮಿನಿಸ್ಟರ್ದು ಟೂರ್ ಇದೆ, ಉಡುಪಿ ಜಿಲ್ಲಾ ಟೂರ್ ಇದೆ. ಸಹಜವಾಗಿ ತಮ್ಮ ಗಮನಕ್ಕೆ ಇರ್ಬೋದು, ಸ್ಥಳೀಯ ಬಿಜೆಪಿ ನಾಯಕರ ಒಂದು ಆರೋಪ ಪರ್ಯಾಯಕ್ಕೆ ಅನುದಾನ ಬಂದಿಲ್ಲ. ನೋಡಿ, ಈಗಾಗಲೇ ಪರ್ಯಾಯಕ್ಕೆ ಅನುದಾನ ಅಂದರೆ ನಾವು ಸಿಟಿ ಬ್ಯೂಟಿಫಿಕೇಷನ್ ಮಾಡ್ತೀವಿ. ಸಿಟಿ ಬ್ಯೂಟಿಫಿಕೇಷನ್ಗೆ ದುಡ್ಡನ್ನು ಕೊಡ್ತೀವಿ. ಪರ್ಯಾಯ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕಳಿಸೋದಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಸಂಸ್ಥೆಗಳು ಎಲ್ಲ ರೀತಿಯಿಂದ ಕೋಆಪರೇಷನ್ ಕೊಡಬೇಕು ಅಂತ ನಮಗೇನು ಮಟ್ಟದವ್ರು ಕೇಳಿದ್ರು ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ನಾವು ಸಿಟಿ ಸುಧಾರಣೆಗೆ ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನವನ್ನು ಉಡುಪಿ ಸಿಟಿಗೆ ನಾವು ಈಗಾಗಲೇ ನಗರೋತ್ಥಾನದಲ್ಲಿ 30 ಕೋಟಿಯನ್ನು ಬಿಡುಗಡೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪೆಸಿಫಿಕ್ ಆಗಿ ಪರ್ಯಾಯಗೋಸ್ಕರ ಕೆಲವು ಸುಧಾರಣೆಗಳಿಗೆ 10 ಕೋಟಿಯನ್ನು ಕೇಳಿದ್ದೀವಿ. ಅದು ಕೂಡ ಪೈಪ್ಲೈನ್ನಲ್ಲಿದೆ, ಅದು ಕೂಡ ಬಿಡುಗಡೆ ಈಗಾಗಲೇ ಆಗಬೇಕಾಗಿತ್ತು. ಇದು 30 ಕೋಟಿ ಬಂದಿರೋದ್ರಿಂದ ಈಗಾಗಲೇ ಟೆಂಡರ್ ಹಂತದಲ್ಲಿ ಇರೋದ್ರಿಂದ ಅದೊಂಚೂರು ಲೇಟ್ ಆಯಿತು. ಬಟ್ ಆ 10 ಕೋಟಿನೂ ಕೂಡ ನಾನೇನು ಪರ್ಯಾಯಗೋಸ್ಕರ ಅಂತ ಕೇಳಿದೆ, ಅದು ಕೂಡ ಸಿಟಿಗೆ ಆದಷ್ಟು ಬೇಗದಲ್ಲಿ ಅದು ಕೂಡ ಸ್ಯಾಂಕ್ಷನ್ ಆಗಲಿದೆ.